ಸರಳತೆಯ ವ್ಯಕ್ತಿತ್ವದ ಮೂಲಕ ಜನರಿಗೆ ಹೆಚ್ಚು ಪ್ರೀತಿ ಪಾತ್ರರಾಗಿದ್ರು. ಸಚಿವರಾದ್ರೂ ಕೂಡ ಸಾಮಾನ್ಯರಂತೆ ಜೀವನವನ್ನ ನಡೆಸ್ತಾ ಇದ್ರು. ಸಾಕಷ್ಟು ಜನರಿಗೆ ಅವೈಲಬಲ್ ಇರ್ತಾ ಇದ್ರು. ಯಾವಾಗೆಲ್ಲ ಜನರಿಗೆ ಕಷ್ಟ ಒಂದು ಅವ್ರು ಬೇಕಾಗಿರ್ತಾರೆ ಸಚಿವರು ಅಥವಾ ಶಾಸಕರಾಗಿ, ಅವಾಗೆಲ್ಲ ಅವರಿಗೆ ಸಿಗ್ತಾ ಇದ್ರು. ಸರಳತೆ, ಶಿಸ್ತು ಮತ್ತು ಜನಪರ ಕಾಳಜಿಗೆ ಹೆಸರಾಗಿರುವಂತಹ ನಾಯಕರಾಗಿದ್ರು. ಇನ್ನು ಕ್ಷೇತ್ರದ ಜನರೊಂದಿಗೆ ಬಹಳ ಆತ್ಮೀಯವಾಗಿ ಬಾಂಧವ್ಯವನ್ನ ಹೊಂದಿದ್ರು. ಬಿಜೆಪಿಯ ಶಿಸ್ತಿನ ಸಿಪಾಯಿಯಂತೆ ಪಕ್ಷ ಸಂಘಟನೆ ಮತ್ತು ಜನಸೇವೆಗೆ ಸದಾ ಸಿದ್ಧರಿರ್ತಾ ಇದ್ರು. ಬಿಸಿ ನಾಗೇಶ್ ನಿಧನಕ್ಕೆ ಬಿಜೆಪಿ ನಾಯಕರು, ಕಾರ್ಯಕರ್ತರು ಈಗ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ತುಂಬಾನೇ ಹತ್ತಿರವಾಗಿದ್ರು. ಬೆಂಗಳೂರಿನಿಂದ ಟಿಪ್ಟೂರ್ವರೆಗೂ ರೈಲಿನಲ್ಲೇ ಪ್ರಯಾಣ ಮಾಡ್ತಾ ಇದ್ರು. ಸಚಿವರಾಗಿದ್ರು ಕೂಡ ಸಾಮಾನ್ಯರಂತೆ ಜೀವನ ನಡೆಸ್ತಾ ಇದ್ರು. ತುಂಬಾ ಸರಳತೆ ವ್ಯಕ್ತಿತ್ವವನ್ನ ಹೊಂದಿದ್ರು. ಹೇಳಿದ್ರು ಇವರನ್ನ ಜನಸಾಮಾನ್ಯರ ಸಚಿವರು ಅಂತಾನೆ ಹೇಳ್ತಾ ಇದ್ರು. ಅಷ್ಟು ಸಿಂಪಲ್ ಆಗಿ ಜೀವನವನ್ನ ನಡೆಸ್ತಾ ಇದ್ರು, ಸರಳತೆಯ ಜೀವನವನ್ನ ನಡೆಸ್ತಾ ಇದ್ರು. ನೋಡ್ಬೋದು ನಾವು, ಅವರು ಸಚಿವರಾಗಿದ್ರು ಕೂಡ ರೈಲಿನಲ್ಲೇ ಪ್ರಯಾಣವನ್ನ ಬೆಳೆಸ್ತಾ ಇದ್ರಂತೆ. ಏನು ಬೆಂಗಳೂರಿನಿಂದ ಅವರ ಕ್ಷೇತ್ರ ಟಿಪ್ಟೂರಿಗೆ ರೈಲಿನಲ್ಲೇ ಪ್ರಯಾಣ ಮಾಡ್ತಾ ಇದ್ರಂತೆ, ಅದು ಕೂಡ ಆಗಿದ್ದಾಗ. ಇನ್ನು ಅವರ ಕ್ಷೇತ್ರದ ಜನತೆ ಅಂತ ಬಂದಾಗ ಅಷ್ಟೇ, ಅವರಿಗೆ ಏನೆಲ್ಲ ಸವಲತ್ತುಗಳು ಬೇಕಾಗಿರುತ್ತೆ, ಸೌಲಭ್ಯ ಬೇಕಾಗಿರುತ್ತೆ, ಅವರ ಕಷ್ಟ ಸುಖ ಎಲ್ಲದಕ್ಕೂ ಕೂಡ ಅವರಿಗೆ ಬಹಳ ಹತ್ತಿರದಿಂದ ನಿಂತು ಏನೆಲ್ಲ ಅವರ ಅಧಿಕಾರದಲ್ಲಿ ಮಾಡುವಂತಹ ಇದಿತ್ತು ಅದೆಲ್ಲ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಹೆಚ್ಚು ಪ್ರೀತಿ ಪಾತ್ರರಾಗಿದ್ದು ಜನರಿಗೆ, ಅವರ ಕ್ಷೇತ್ರದ ಜನರಿಗಾಗಿರ್ಬೋದು, ಇನ್ನು ಸಚಿವರ ಆಗಿದ್ದಾಗಲೂ ಕೂಡ ಅಷ್ಟೇ ಸಾಕಷ್ಟು ನಿರ್ಧಾರಗಳನ್ನ, ಕಾರ್ಯಗಳನ್ನ ಮಾಡಿದ್ದಾರೆ. ಹಾಗಾಗಿ ಇದೀಗ ಬಿಜೆಪಿಯ ನಾಯಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಎಲ್ಲರೂ ಕೂಡ ಅವರ ನಿಧನಕ್ಕೆ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ.